ವ್ಯಕ್ತಿ ಕೇಳ್ತಾ ಇಲ್ಲ. ನಾವ್ ಏನ್ ಕೇಳ್ತೀವಿ? ಸರ್ಕಾರ ಕೇಳ್ತಾ ಇದೆ. ನೀವು MLA ಇದ್ರಿ ನಿಮ್ಮ ಮನೆ ಬಂದಿರೋ, MLA ಇದ್ದಿಲ್ಲ ನಿಮ್ಮ ಮನೆ ಬರ್ತೀವಿ. ಮಾಡ್ತೀನಿ ನೀವು ಮಾಡಿರಿ. ಇದೆಲ್ಲ ಕ್ಯಾಂಪೇನ್ ಮಾಡಿ ನಿಮ್ ಸಲುವಾಗಿ ಸರ್ ಮೊದಲು ಆರು ಅಂದ್ರೆ ಸರಿ 10 ಸಲ ಆಯ್ತು ನಾವು ಬಂದು ಅವ್ರೆ ಏನು ಇಲ್ರಿ. ನೀವು ಇವತ್ತು ಕೆಲಸ ಸ್ಟಾರ್ಟ್ ಮಾಡಬೇಕು. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹರಿಸ್ತಾ ಇರ್ತಕ್ಕಂಥ ಮಾನ್ಯ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲಿವರೆಗೆ ಹೋರಾಟ? ಬಂತು ದುಡ್ಡ ಹಾಕಿನಿ 100% ಮಾಡಿಸ್ತೀನಿ ನಾನು. ಇನ್ನೊಂದು ಸೆಟಲೈಟ್ ನಾನೇ ನೋಡಿ ನಾ ಹೋಗಿ ನೋಡಿ ಬಂದಿನಿ. ನೋಡ್ರಿ ನೀವು ಗ್ಯಾರಂಟಿ ಹೇಳ್ತೀರಿ. ಸೆಟಲೈಟ್ ಮ್ಯಾಗ ಕಂಪ್ಲೀಟ್ ಸರ್ವೆ ಮಾಡಿಸಿನ ಗೌಡ್ರೆ. ದಕ್ಷಿಣ ಮತಕ್ಷೇತ್ರದಾಗ ನೀವು ಎಲ್ಲೆಲ್ಲಿ ಕೆಲಸ ಮಾಡಿರ ನಮ್ಗೆ ಗೊತ್ತದ ಸರ್ ಗೌಡ್ರೆ. ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಬ್ಯಾಕ್ವರ್ಡ್ದವರು SC ST ದವರಿಗೆ ಅನ್ಯಾಯ ಆಗತ್ತ ಸರ್. ನೂರು ಆಗತ್ತ. ನೀವೇನಪ್ಪಾ ಅಂದ್ರೆ ಸುಲೋ ಇದ್ದು ರೋಡ್ ಏನಪ್ಪಾ ಅಂದ್ರೆ ಕೆತ್ತಿ ಮಾಡಿರಿ. ಬಟ್ ದಲಿತರ ಅಂದ್ರೆ ನಿಮ್ ಕಣ್ಣಿಗೆ ಕಾಣಲ್ಲ ಸರ್. ಏನ್ ಮಾಡ್ರಿ ದಲಿತ ಅಲ್ಲಿ ಏನಪ್ಪಾ ಅಂದ್ರೆ ಇರೋದೇ 90% ರೀ. ಒಂದು ದಲಿತ QP ಲೇಔಟ್ ಮಾಡೋದ ಅವಶ್ಯಕತೆ ಇಲ್ಲ. 10 ವರ್ಷ ಆಗಿರಿ QP ಲೇಔಟ್ ಪ್ರೈವೇಟ್ ಓನರ್ ಮಾಡಬೇಕು. ಸಾವಿತ್ರಿಬಾಯಿ ಮಾತೋಶ್ರೀ ಸಾವಿತ್ರಿಬಾಯಿ ಪುಲೆ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಲೈಟಿನ ಸಮಸ್ಯೆ, ರಸ್ತೆ ಸಮಸ್ಯೆ ಹೋದ ಸಲ ಮಳೆಗಾಲದಲ್ಲೇ ನಾನು ನೋಡಿದ್ದೆ. ಅದು ಕಾರಣಾಂತರಗಳಿಂದ ತಪ್ಪಾಗಿ ಬೇರೆ ಕಡೆ ಹೋಗಿ 1 ಕೋಟಿ ಕೆಲಸ ಆಯಿತು. ಅಲ್ಲಿನೂ ಆಗಬೇಕಾಗಿತ್ತು. ಹಣದ ಕೊರತೆಯಿಂದ ಸ್ವಲ್ಪ ಲೇಟ್ ಆಗಿದೆ. ನಾವು ಹಣ ಇಟ್ಟಿದ್ದೀವಿ ಅವರಿಗೆ. ಈಗ ಎಲ್ಲರೂ ನಮ್ಮ ರಸ್ತೆ ಆಗ್ಬೇಕಂತ ಹೇಳಿ ಅಲ್ಲಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳೇ ಇಲ್ಲ. ಕೆಸರಲ್ಲಿ ಹೋಗಿ ಚಪ್ಪಲಿ ಕೈ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಅದು ಮಾಡಿಸಬೇಕಾಯಿತು. ಕೆಲವು ಕಾರಣಾಂತರಗಳಿಂದ ನನ್ನಿಂದ ಸ್ವಲ್ಪ ತಡ ಆಗಿದೆ. ಈಗ 1 ತಿಂಗಳ ಒಳಗಡೆ ಏನಪ್ಪ ಅಂದರೆ ಇಮಿಡಿಯೇಟ್ ಟೆಂಡರ್ ಕರೆದು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ CC ರಸ್ತೆ ಮತ್ತು ಒಳಚರಂಡಿ ರಸ್ತೆ ಮಾಡಬೇಕಂತ ಹೇಳಿ ಅಧಿಕಾರಿಗಳಿಗೆ ನಾನು ಪತ್ರ ಕೂಡ ಕೊಟ್ಟಿದ್ದೀನಿ. ಇಲ್ಲಿಂದ ಈಗ ನಾನು ದಸರಾ ಕ್ರೀಡಾಕೂಟಕ್ಕೆ ಹೋಗಿ KKRD ಮೇಲೆ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸಿ ಇವ್ರಿಗೆ ಕಳಿಸ್ಕೊಡ್ತೀನಿ. ಬೇಗನೆ ಶಾರ್ಟ್ ಟೈಮ್ ಟೆಂಡರ್ ಕರೆದು ಅದನ್ನು ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಮಾಡಬೇಕಂತ ಹೇಳಿ. ಮತ್ತು ಇವತ್ತಿನಿಂದ PDO ಮತ್ತು EO ಬಂದಿದ್ದಾರೆ. ಅವರು ಕೂಡ ಮೋಟ್ರೇಬಲ್ ಆಗಿ ಹೋಲ್ಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ JCB ಹಚ್ಚಿ ಮುರುಮ್ ಹಾಕಿ ಏನೇನು ಕೆಲಸ ಮಾಡ್ಲಿಕ್ಕೆ ಅದನ್ನು ಮಾಡಬೇಕಂತ ಕೂಡ ಆದೇಶ ಕೊಟ್ಟಿದ್ದೇನೆ. ನಮ್ಮ ಜನ ನನ್ನನ್ನು ಮತ ಹಾಕಿ ಬೆಳೆಸಿ ಶಾಸಕರನ್ನಾಗಿ ಮಾಡಿದರೆ ಅವರು ತೊಂದರೆ ಕೊಟ್ಟಿದ್ದೇನೆ. ನನಗೆ ಕ್ಷಮೆ ಕೋರಿದ್ದೇನೆ ಅವರಿಗೆ. ನನ್ನಿಂದ ತಡ ಆಗಿದೆ. ದಯಮಾಡಿ ಕೆಲಸ 100% ಏನಪ್ಪ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಈ ಸತ್ಯಾಗ್ರಹ ವಾಪಸ್ ತೆಗೆದುಕೊಂಡು ಅಧಿಕಾರಿಗಳು ದಯಮಾಡಿ ನಾನು 1 ತಿಂಗಳೊಳಗೆ ಕರೆದು ನಮ್ಮದು ಅವ್ರದ್ದು ಮಾನ ಮರ್ಯಾದೆ ಉಳಿಯಂಗೆ ಮಾಡಿರಿ ಅಂತ ನಾನು ಒತ್ತಾಯ ಮಾಡಿ ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ಬರುವ ಮಾದರಸನ ಹಳ್ಳಿಯಲ್ಲಿ ಒಂದು ಸರ್ವೆ ನಂಬರ್ 25/1ರಲ್ಲಿ ಸಾವಿತ್ರಿಬಾಯಿ ಪುಲೆ ಕಾಲನಿ ಏನಿದೆ ಆ ನಗರದಲ್ಲಿ ಸುಮಾರು 6-7 ವರ್ಷಗಳಿಂದ BJP ಗೌರ್ಮೆಂಟ್ ಇದ್ದಾಗೂ ಕೂಡ ನಾವು ಶಾಸಕರಿಗೆ ಒಂದು ಲೆಟರ್ ಕೊಟ್ಟಾಗ ಆಮೇಲೆ ಏನಪ್ಪ ಅಂದ್ರೆ ದತ್ತಾತ್ರೇಯ ಪಾಟೀಲ್ ಅವರು ಒಂದು ರೋಡ್ ಮಾಡಿದ್ದಾರೆ. ಆಮೇಲೆ ಇದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಬಳಿಕ 2-2.5 ವರ್ಷ ಆಯಿತು. ನಾವು ಲೆಟರ್ ಕೊಟ್ಟಿದ್ದೀವಿ. ಕೊಟ್ಟ ಬಳಕೆ ಅವ್ರು ಏನಂತಂದ್ರು ಇದು ಭೀಮಳ್ಳಿ ಪಂಚಾಯತಿಲಿಂದ ತೆಗೆದು ಸಿರ್ಸಿ ಪಂಚಾಯತಿಗೆ ಸೇರಿಸ್ತೀವಿ, ಆಮೇಲೆ ಗ್ರಾಮ ಪಂಚಾಯತಿಗೆ ಯಾರು ಮಾಡ್ತೀವಿ ಅಂತ ಹೇಳೋದಂತ ಶಾಸಕರು ಹೇಳಿದ್ರು. ಆಮೇಲೆ ಸುಮಾರು ಸಾರಿ ಲೆಟರ್ಗಳು ಕೊಟ್ಟದ್ರು ಕೂಡ ರೋಡ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಕೊತ ಬಂದಿದ್ದಾರೆ. ವಿನ ಮಲತಾಯಿ ಧೋರಣೆ ಮಾಡಿದ್ದಾರೆ ಇವರು. ಇನ್ನೊಂದು ಏನಾಗಿದೆ, ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಣ್ಣ ಹಚ್ಚಿದ್ದಾರೆ. ಯಾಕಂತಂದ್ರೆ ಅದೇ ಸರ್ವೆ ನಂಬರ್ನಲ್ಲಿ QP ಲೇಔಟ್ ಅಂತಕ್ಕಂಥ ಒಂದು ಪ್ರೈವೇಟ್ ಲೇಔಟ್ ಅದು. ಆ ಪ್ರೈವೇಟ್ ಲೇಔಟ್ಗೆ ಸುಮಾರು ಲೇಔಟ್ ಆಗಿ ಒಂದು 5 ವರ್ಷನೂ ಆಗಿಲ್ಲ ಕೂಡ ಅಲ್ಲಿ ಏನಪ್ಪಾ ಅಂದ್ರೆ ಅಪೆಂಡಿಕ್ಸ್ದಾಗ ಇಟ್ಟು 1 ಕೋಟಿ ರೂಪಾಯಿ ಇಟ್ಟು ರೀಸೆಂಟ್ಲಿ ವರ್ಕ್ ಮಾಡಿದ್ದಾರೆ. ರೋಡ್ ಚೆನ್ನಾಗಿದ್ರು ಕೂಡ ಇದೇ ಶಾಸಕರು ಬಂದು ಓಪನಿಂಗ್ ಮಾಡಿ ಅದು ಹಳೆ ರೋಡನ್ನು ಕೆತ್ತಾಕಿ ಹೊಸ ರೋಡ್ ಮಾಡಿದ್ದಾರೆ. ಅಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಓನರ್ಗಳು ಮಾಡಬೇಕು. ಕ್ಷೇತ್ರದ ಶಾಸಕರ ಈ ರೀತಿ ಅನ್ಯಾಯ ಮಾಡಿದ್ರೆ ಮತ್ತೆ ಬಡ ಜನರು ಎಲ್ಲಿಗೆ ಹೋಗ್ಬೇಕು? ದೀನ ದಲಿತರ ಓಣಿಗಳಿಗೆ ಇನ್ನಾವರಿತಕನೋ ದಕ್ಷಿಣ ಮತಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ವರ್ಕ್ ಮಾಡೇ ಇಲ್ಲ ಇವರು. ನಾವು ಬರೀ ಪೇಪರ್ಗೆ ಮತ್ತು ಮೀಡಿಯಾದವರಿಗೆ ಏನು ಹೇಳ್ತಾರೆ ಅಷ್ಟೇ, ನಾವು ವರ್ಕ್ ಮಾಡ್ತೀನಿ 24 ವರ್ಕ್ ಮಾಡ್ತೀನಿ, ನಾ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತಂದ್ರೆ ಅಲ್ಲ. ಮನೆ ಮನೆಗೆ ಓತಿನ ತಂದವರು ಎಲೆಕ್ಷನ್ ಅಲ್ಲಿ ಏನು ಆಶ್ವಾಸನೆ ಕೊಟ್ಟಿದೆ ಆ ಆಶ್ವಾಸನೆ ಇಟ್ಕೊಂಡಿಲ್ಲ ಶಾಸಕರು. ಇವ್ರೇನಪ್ಪಾ ಅಂದ್ರೆ ಬರೀ ತೋರಿಕೆಗೆ ಆಗಿದ್ದಾರೆ. ನಮಗೇನಪ್ಪಾ ಅಂತಂದ್ರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಜನ ವಯಸ್ಸಾದವರು ಇದ್ದಾರೆ. ಅಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಮಕ್ಕಳು ಏನಪ್ಪಾ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಜನ ಬಿದ್ದು ಅವ್ರು ಯೂನಿಫಾರ್ಮ್ ಹಾಳಾಗಿ ಆ ಸ್ಕೂಲ್ ಏನಪ್ಪಾ ಅಂದ್ರೆ ದಿನ ಬಿಟ್ಟು ಮನೆಗೆ ಬಂದು ಕೂತಿದ್ದಾರೆ.
ಯಾಕಪ್ಪ ಅಂದ್ರೆ ಈ ಶಾಸಕರು ಏನಿದ್ದಾರೆ ಬರೀ ತೋರಿಕೆಗಾಗಿದ್ದಾರೆ. ಬಟ್ SC/ST ಮತ್ತು ಬ್ಯಾಕ್ವರ್ಡ್ ಓಣಿಗಳಿಗೆ ಎಲ್ಲಿ ವಿಸಿಟ್ ಕೊಟ್ಟಿಲ್ಲ ಇವರು. ಬಟ್ ಫಂಕ್ಷನ್ ಇದಲ್ಲಿ ಬರ್ತಾರೆ ಅಷ್ಟೇ. ಅದೇನಪ್ಪ ಅಂದ್ರೆ ಮೀಡಿಯಾದವರಿಗೆ ಹೌದು ಅನ್ಸ್ಕೋಕ್ ಬರ್ತಾರೆ. ಇವನ್ನ ಯಾರು ದೀನ ದಲಿತರು ಬ್ಯಾಕ್ವರ್ಡ್ ಕಮಿಟಿದವ್ರಿಗೆ ಏನಪ್ಪಾ ಅಂದ್ರೆ ಒಳ್ಳೇದಲ್ಲಿ ಕೆಲಸ ಮಾಡಲಿ ಅಂತ ನಾವು ಉದ್ದೇಶಕ್ಕಾಗಿ ಇವ್ರು ಯಾವಾಗ್ಲೂ ಬರಲ್ಲ. ನಮಗೇನಿದೆ, ಇವ್ರು ನಾವು ಮಳೆ ಬರಲಿ ಚಳಿ ಬರಲಿ ನಾವು ಇಲ್ಲಿ ಹರ್ಕೊಂಡು ಹೋದ್ರೂ ಪರವಾಗಿಲ್ಲ. ನಮಗೇನಪ್ಪಾ ಅಂದ್ರೆ ಇವತ್ತು ರೋಡ್ ಸ್ಟಾರ್ಟ್ ಆಗಬೇಕು, ನಾವು ಎದ್ದು ಹೋಗ್ಬೇಕಂತೇಳಿ ನಮ್ದು ಒಂದು ಆಗ್ರಹ ಇದೆ ಸರ್.